ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಯನಾ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮಗೆಲ್ಲರಿಗೂ ಗೊತ್ತು, ಯುಗಾದಿ ಇನ್ನೇನು ಬರ್ತಾ ಇದೆ. ವರ್ಷದ ಮೊದಲನೇ ಹಬ್ಬ ಯುಗಾದಿ. ಆ ಯುಗಾದಿಯ ವಿಶೇಷತೆ ಬಗ್ಗೆ ಇವತ್ತು ನಾವು ಒಂದು ವಿಡಿಯೋನ ಮಾಡಿದ್ದೀವಿ ನಿಮಗೋಸ್ಕರ. ಯುಗಾದಿ ಕನ್ನಡಿಗರ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಯುಗಾದಿ ಎಂಬ ಪದವು ಯುಗ ಮತ್ತು ಆದಿ ಎಂಬ ಎರಡು ಪದಗಳಿಂದ ಬಂದಿದೆ. ಯುಗ ಎಂದರೆ ಕಾಲ ಅಥವಾ ವರ್ಷ, ಆದಿ ಎಂದರೆ ಆರಂಭ. ಆದ್ದರಿಂದ ಯುಗಾದಿ ಎಂದರೆ ಹೊಸ ವರ್ಷದ ಆರಂಭ ಎಂಬ ಅರ್ಥ. ಈ ಹಬ್ಬವನ್ನು ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ಆಚರಿಸಲಾಗುತ್ತದೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಯುಗಾದಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಯುಗಾದಿ ಹಬ್ಬವು ಹೊಸ ಆಸೆಗಳನ್ನು, ಹೊಸ ಸಂಕಲ್ಪಗಳು ಮತ್ತು ಹೊಸ ಜೀವನದ ಆರಂಭವನ್ನು ಸೂಚಿಸುತ್ತದೆ. ಈ ದಿನವನ್ನು ಜನರು ತುಂಬಾ ಸಂತೋಷದಿಂದ ಮತ್ತು ಭಕ್ತಿಭಾವದಿಂದ ಆಚರಿಸುತ್ತಾರೆ. ಹಬ್ಬದ ಮುನ್ನ ದಿನವೇ ಮನೆಗಳಲ್ಲಿ ಚೆನ್ನಾಗಿ ಸ್ವಚ್ಛಗೊಳಿಸಿ ಅಲಂಕರಿಸಿ, ಯುಗಾದಿ ದಿನ ಬೆಳಗ್ಗೆ ಬೇಗನೆ ಎದ್ದು ಎಣ್ಣೆ ಸ್ನಾನ ಮಾಡುವುದು ಒಂದು ಸಂಪ್ರದಾಯವಾಗಿದೆ. ನಂತರ ಹೊಸ ಬಟ್ಟೆಗಳನ್ನು ಧರಿಸಿ ದೇವರ ಪೂಜೆ ಮಾಡುತ್ತಾರೆ. ಯುಗಾದಿ ದಿನ ಮನೆ ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಕಟ್ಟಲಾಗುತ್ತದೆ. ಇದು ಶುಭದ ಸಂಕೇತವೆಂದು ನಂಬಲಾಗುತ್ತದೆ. ಮನೆ ಮುಂದೆ ಮಹಿಳೆಯರು ಸುಂದರವಾದ ರಂಗೋಲಿ ಹಾಕುತ್ತಾರೆ. ಇದರಿಂದ ಮನೆಗೆ ಶುಭ ಮತ್ತು ಸಂತೋಷ ಬರುತ್ತದೆ. ಕುಟುಂಬದ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ದೇವರನ್ನ ಪೂಜಿಸಿ ಹೊಸ ವರ್ಷದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಯುಗಾದಿ ಹಬ್ಬದ ಪ್ರಮುಖ ವಿಶೇಷತೆ ಎಂದರೆ ಬೇವು ಬೆಲ್ಲ ಅಥವಾ ಯುಗಾದಿ ಪಚಡಿ. ಈ ಪಚಡಿಯಲ್ಲಿ ಬೇವು, ಬೆಲ್ಲ, ಹುಣಸೆಹಣ್ಣು, ಮೆಣಸಿನಕಾಯಿ, ಉಪ್ಪು ಮತ್ತು ಕಾಯಿ ಮಿಶ್ರಣ ಮಾಡಲಾಗುತ್ತದೆ. ಈ 6 ರುಚಿಗಳು ಜೀವನದ 6 ಭಾವನೆಗಳನ್ನು ಸೂಚಿಸುತ್ತದೆ. ಬೆಲ್ಲ ಸಿಹಿತನವನ್ನ, ಬೇವು ಕಹಿತನವನ್ನ, ಹುಣಸೆಹಣ್ಣು ಹುಳಿತನವನ್ನ, ಮೆಣಸಿನಕಾಯಿ ಖಾರವನ್ನ, ಉಪ್ಪು ರುಚಿಯನ್ನ ಮತ್ತು ಕಾಯಿ ಕಸತೆಯನ್ನು ಸೂಚಿಸುತ್ತದೆ. ಇದರ ಮೂಲಕ ಜೀವನದಲ್ಲಿ ಸಂತೋಷ, ದುಃಖ, ಕಷ್ಟ, ಸವಾಲುಗಳು ಎಲ್ಲವೂ ಬರುತ್ತವೆ ಎಂಬ ಸಂದೇಶವನ್ನ ನಮಗೆ ತಿಳಿಸುತ್ತದೆ. ಆದ್ದರಿಂದ ಯುಗಾದಿ ಪಚಡಿಯನ್ನು ಸೇವಿಸುವುದು ಈ ಹಬ್ಬದ ಒಂದು ಪ್ರಮುಖ ಮುಖ್ಯ ಆಚರಣೆ. ಯುಗಾದಿ ದಿನ ಪಂಚಾಂಗ ಶ್ರವಣ ಕೂಡ ಬಹಳ ಮುಖ್ಯವಾದ ಆಚರಣೆಯಾಗಿದೆ. ಪಂಚಾಂಗ ಎಂದರೆ ಹೊಸ ವರ್ಷದ ಕ್ಯಾಲೆಂಡರ್. ಪಂಡಿತರು ದೇವಾಲಯಗಳಲ್ಲಿ ಅಥವಾ ಮನೆಗಳಲ್ಲಿ ಪಂಚಾಂಗವನ್ನು ಓದಿ ಕೇಳಿಸುತ್ತಾರೆ. ಇದರಲ್ಲಿ ಹೊಸ ವರ್ಷದ ಗ್ರಹಸ್ಥಿತಿ, ಹವಾಮಾನ, ಕೃಷಿ, ವ್ಯಾಪಾರ ಮತ್ತು ಜನರ ಜೀವನದ ಕುರಿತು ಭವಿಷ್ಯವನ್ನ ಹೇಳಲಾಗುತ್ತದೆ. ಜನರು ಇದನ್ನು ಭಕ್ತಿಯಿಂದ ಕೇಳಿ ಹೊಸ ವರ್ಷದಲ್ಲಿ ಉತ್ತಮ ಫಲಗಳು ದೊರಕಲಿ ಎಂದು ಆಶಿಸುತ್ತಾರೆ. ಯುಗಾದಿ ದಿನ ದೇವಾಲಯಗಳಿಗೆ ಹೋಗಿ ದೇವರ ಆಶೀರ್ವಾದ ಪಡೆಯುವುದು ಸಹ ಒಂದು ಪ್ರಮುಖ ಸಂಪ್ರದಾಯವಾಗಿದೆ. ವಿಶೇಷವಾಗಿ ವಿಷ್ಣು ಮತ್ತು ಶಿವ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಜನರು ಕುಟುಂಬದವರ ಜೊತೆಗೂಡಿ ದೇವಾಲಯಗಳಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ಹಬ್ಬದ ಸಂದರ್ಭದಲ್ಲಿ ಮನೆಗಳಲ್ಲಿ ವಿವಿಧ ರುಚಿಯಾದ ತಿನಿಸುಗಳನ್ನು ತಯಾರಿಸಲಾಗುತ್ತದೆ. ಹೋಳಿಗೆ, ಪಾಯಸ, ಒಬ್ಬಟ್ಟು, ಕೋಸಂಬರಿ ಮತ್ತು ಇನ್ನಿತರ ಪದಾರ್ಥಗಳನ್ನು ಮಾಡಿ ಕುಟುಂಬದವರ ಜೊತೆ ಕೂಡಿ ಸೇರಿಸುತ್ತಾರೆ. ಬಂಧು ಬಳಗ ಮತ್ತು ನೆರೆಹೊರೆಯವರಿಗೆ ಕೂಡ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾರೆ. ಯುಗಾದಿ ಹಬ್ಬವು ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಏಕತೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಹೊಸ ಆಶಯಗಳನ್ನ ಮತ್ತು ಹೊಸ ಕನಸುಗಳನ್ನ ಆರಂಭವನ್ನ ಸೂಚಿಸುತ್ತದೆ. ಯುಗಾದಿ ನಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನ ತರಲಿ ಎಂದು ಎಲ್ಲರೂ ಆಶಯಿಸುತ್ತಾರೆ. ಹೀಗಾಗಿ ಯುಗಾದಿ ಹಬ್ಬವು ಕನ್ನಡಿಗರ ಸಂಸ್ಕೃತಿಯಲ್ಲಿ ಮಹತ್ವವಾದ ಸ್ಥಾನವನ್ನು ಹೊಂದಿರುವ ಒಂದು ಪವಿತ್ರ ಮತ್ತು ಸಂತೋಷದ ಹಬ್ಬವಾಗಿದೆ. ಇದು ಹೊಸ ವರ್ಷದ ಶುಭಾರಂಭವನ್ನು ಸೂಚಿಸುವುದರ ಮೂಲಕ ಜನರಲ್ಲಿ ಆಶಾವಾದ ಮತ್ತು ಸಂತೋಷವನ್ನ ಮೂಡಿಸುವ ಹಬ್ಬವಾಗಿದೆ. ವೀಕ್ಷಕರೇ, ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಹಿ ಸಿಹಿ ಎರಡೂ ಸಮ ಪ್ರಮಾಣದಲ್ಲಿ ನಿಮ್ಮ ಜೀವನದಲ್ಲಿ ಇರಲಿ ಎಂದು ಆಶಿಸುತ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.